ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಇಡೀ ದೇಶದಾದ್ಯಂತ ಯುವಕರ ಜಂಜಿಗಳ ಹೋರಾಟ ಒಂದು ರೀತಿ ಪ್ರಶಂಸೆಗೆ ಪಾತ್ರವಾಗಿದೆ. ಯುವಕರು ಒಗ್ಗೂಡಿದ್ರೆ, ಅದರಲ್ಲೂ ಜಂಜಿಗಳು ಒಗ್ಗೂಡಿದ್ರೆ, ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸಿಡಿದಿದ್ರೆ ಮೋದಿಯೇ ತಲೆ ತಗ್ಗಿಸಬೇಕು, ಬಗ್ಗಬೇಕು ಅನ್ನೋದನ್ನು ಯುವಕರ ಹೋರಾಟ ತೋರಿಸಿಕೊಟ್ಟಿದೆ. ನನಗೆ ಈಗ ಕರ್ನಾಟಕದಲ್ಲಿ ಸೌಜನ್ಯ ಪ್ರಕರಣ ಮತ್ತು ಜಂಜಿಗಳ ಹೋರಾಟ ಅನ್ನೋ ನೆಲೆಯಲ್ಲಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಸ್ನೇಹಿತರೆ, ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಕರ್ನಾಟಕದ ಎಲ್ಲ ವಲಯದ ಜನರು, ಪ್ರಜ್ಞಾವಂತರು, ಒಂದಷ್ಟು ಒಳ್ಳೆಯ ಪತ್ರಕರ್ತರು, ಒಂದಷ್ಟು ಒಳ್ಳೆಯ ಜನರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಅದು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ. ಕಾನೂನಾತ್ಮಕ ಹೋರಾಟ ಕೂಡ ಮುಂದುವರಿತಾ ಇದೆ. ಆದರೆ ಇನ್ನೊಂದು ಕಡೆ ಹೊರಗಡೆ ಕೂಡ ನ್ಯಾಯಕ್ಕಾಗಿ ಜನರು, ಬೇರೆ ಬೇರೆ ವಲಯದ ಜನರು ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ನನಗನ್ಸುತ್ತೆ ಈ ಹೋರಾಟ ಇನ್ನೊಂದು ಸ್ವಲ್ಪ ತೀವ್ರಗೊಳ್ಳೋದಕ್ಕೆ ಜಂಜಿಗಳು ನಿರ್ಧಾರ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಜಂಜಿಗಳ ಶಕ್ತಿ ತುಂಬ ಫೋರ್ಸಬಲ್ ಆಗಿದೆ. ಅವರು ಬಹಳ ಬೇಗ ಸಮಸ್ಯೆ ಏನು, ಆಗ್ತಿರುವ ಅನ್ಯಾಯ ಏನು, ಎಲ್ಲಿ ಅನ್ಯಾಯ ಆಗಿದೆ, ಯಾರು ಅನ್ಯಾಯ ಮಾಡಿದ್ದಾರೆ, ಯಾಕೆ ಅನ್ಯಾಯ ಮಾಡ್ತಿದ್ದಾರೆ, ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನು ಬಹಳ ಬೇಗ ತ್ವರಿತಗತಿಯಲ್ಲಿ ಅರ್ಥ ಮಾಡಿಕೊಳ್ಳಬಲ್ಲರು ಅನ್ನುವಂಥದ್ದು. ಹಾಗಾಗಿ ಜಂಜಿಗಳು ಈ ಸೌಜನ್ಯ ಹೋರಾಟದಲ್ಲಿ ಕೈ ಜೋಡಿಸ್ಬೇಕು. ಅವರು ಈ ಹೋರಾಟದಲ್ಲಿ ಮುನ್ನೆಲೆಗೆ ಬರಬೇಕು. ಯಾಕೆಂದರೆ ಜಂಜಿಗಳು ಅಂದರೆ ಯುವಕರು. ಸೊ ಸೌಜನ್ಯ ಕೂಡ ಯುವತಿ, ಓದಿ ತನ್ನ ಬದುಕನ್ನು ಕಂಡುಕೊಳ್ಬೇಕಾಗಿತ್ತು, ಒಳ್ಳೆಯ ಲೈಫನ್ನು ಲೀಡ್ ಮಾಡಬೇಕಾಗಿತ್ತು. ಅನೇಕ ಕನಸುಗಳನ್ನು ಇಟ್ಟುಕೊಂಡಂಥ ಸೌಜನ್ಯ ದುರುಳರ ಕಾರಣಕ್ಕೋಸ್ಕರ ತಮ್ಮ ಬದುಕನ್ನು ಕಳೆದುಕೊಳ್ತಾಳೆ. ಅಂದರೆ ಅತ್ಯಾಚಾರಕ್ಕೊಳಗಾಗಿ ಕೊಲೆ ಆಗ್ತಾಳೆ. 17 ವರ್ಷದ ಯುವತಿ, 14 ವರ್ಷ ಆದರೂ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಯುವಕರಿಗೆ ಈ ಸೌಜನ್ಯಗಳಿಗಾಗಿರುವ ಅನ್ಯಾಯ ಗೊತ್ತಾಗಬೇಕಾಗಿದೆ. ನೋಡಿ, ಈಗ ನೀಟ್ ಪರೀಕ್ಷೆಯ ವೈಫಲ್ಯವನ್ನು ಖಂಡಿಸಿ ಯುವಕರು ಬೀದಿಗಿಳಿದು ಹೋರಾಟ ಮಾಡಿ ಮೋದಿ ಸರ್ಕಾರದ ನಡುವೆ ಬಗ್ಗಿಸಿದರು. ಕಾರಣ ಯುವಕರಿಗೆ ಆ ಶಕ್ತಿ ಇದೆ ಮತ್ತು ಆ ಸಮಸ್ಯೆನ ಅರ್ಥ ಮಾಡಿಕೊಂಡ್ರು. ನೀಟ್ ಪರೀಕ್ಷೆಗೆ ಹೋರಾಟ ಮಾಡಿ ಅಂತೇಳಿ ಜನತಾ ಮಂತ್ರಿಗೆ ಬನ್ನಿ ಅಂತೇಳಿ ಯಾರೂ ಕೂಡ ಫೋರ್ಸ್ ಮಾಡಿ ಕರೆದಿಲ್ಲ. ಅವರೇ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಿದ್ರು. ಅದೇ ರೀತಿ ಈ ದೇಶದ ಯುವಕರು ಎಲ್ಲೆಲ್ಲಿ ಅನ್ಯಾಯ ಆಗ್ತಾಯಿದೆ. ಈಗ ಕರ್ನಾಟಕದಲ್ಲಿ ಸೌಜನ್ಯಗಳಿಗೆ ಅನ್ಯಾಯ ಆಗಿದೆ ಅಲ್ವಾ. ಕಾನೂನಾತ್ಮಕ ಹೋರಾಟ ಒಂದು ಕಡೆ, ಸಾಮಾಜಿಕವಾಗಿ ಈ ವ್ಯವಸ್ಥೆಗಳು, ಈ ಪ್ರಭುತ್ವಗಳು ಈ ಪ್ರಕರಣದಲ್ಲಿ ಮಾಡಿರುವ ಅನ್ಯಾಯ, ಮೋಸವನ್ನು ಖಂಡಿಸಿ ಮನೆಯಲ್ಲಿ ಜಂಜಿಗಳು ಹೋರಾಟ ಮಾಡಬೇಕಾಗಿದೆ. ಹೀಗೆ ಕರ್ನಾಟಕದಲ್ಲಿ ಯುವಕರು ಈ ಹೋರಾಟದಲ್ಲಿ ಏನಾದರೂ ಮುನ್ನೆಲೆಗೆ ಬಂದರೆ ಒಂದು ದೊಡ್ಡ ಶಕ್ತಿ ಸಿಕ್ಕಂಗಾಗತ್ತೆ, ಜೊತೆಗೆ ನ್ಯಾಯ ಸಿಕ್ಕಂಗಾಗತ್ತೆ. ಮತ್ತು ಪ್ರಭುತ್ವಗಳು ನಡುಗ್ತವೆ. ಇಲ್ಲಪ್ಪ, ಜಂಜಿಗಳು ರೊಚ್ಚಿಗೆದ್ದಿದ್ದಾರೆ, ಇವರು ನಮ್ಮ ಬುಡನೇ ಅಲ್ಲಾಡಿಸ್ಬಿಡ್ತಾರೆ, ಅಧಿಕಾರದಿಂದ ಕಿತ್ತೊಗೆದು ಬಿಡ್ತಾರೆ, ಇವರೆಲ್ಲ ಏನು ಕೇಳಲ್ಲ, ಮುಲಾಜೆ ಕೇಳಲ್ಲ, ಇವರು ನಿರ್ಧಾರ ಮಾಡಿದ್ರೆ ಮುಗಿದೋಯ್ತು ಅನ್ನೋ ನೆಲೆಯಲ್ಲಿ ಸರ್ಕಾರಗಳು, ಪ್ರಭುತ್ವಗಳು ನಡುಗ್ತದವೆ. ಸ್ನೇಹಿತರೆ, ಈ ಪ್ರಕರಣದಲ್ಲಿ ನಾವು ನೋಡಿದ್ದೀವಿ. ಈ ಪ್ರಕರಣದಲ್ಲಿ ಎಲ್ಲ ಸರ್ಕಾರಗಳು ಕೂಡ ಮೋಸ ಮಾಡಿದ್ದಾವೆ. ಈ ಪ್ರಕರಣದಲ್ಲಿ ಮೋಸ ಮಾಡಿರುವ ಪರಿಣಾಮಕ್ಕೋಸ್ಕರ ನ್ಯಾಯ ಕೇಳಬೇಕಾಗಿದೆ. ಆ ನ್ಯಾಯ ಏನು ಅಂದರೆ ಅದು ಯುವಶಕ್ತಿಯ ಗರ್ಜನೆ ಆಗಿರಬೇಕು. ನನಗಂಗೆ ಅನ್ನಿಸ್ತು. ಹಾಗಾಗಿ ಯುವಕರು ಮುನ್ನೆಲೆಗೆ ಬಂದು ಈ ಪ್ರಕರಣದಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿದ್ರೆ, ಹೋರಾಟ ಮಾಡಿದ್ರೆ ನ್ಯಾಯ ಸಿಗುವ ನೆಲೆಯಲ್ಲಿ ಇನ್ನೊಂದಷ್ಟು ತ್ವರಿತಗತಿಯಲ್ಲಿ ಕೆಲಸಗಳಾಗ್ತವೆ ಅನ್ನುವಂಥದ್ದು. ಆಮೇಲೆ ಸೌಜನ್ಯ ಪ್ರಕರಣ ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ತು ಅಂದರೆ ದೇಶದಲ್ಲಿ ಎಲ್ಲೆಲ್ಲೆಲ್ಲ ಅನ್ಯಾಯ ಆಗುತ್ತೆ ಅಲ್ಲೆಲ್ಲ ಯುವಕರು ಕೈ ಜೋಡಿಸ್ಬೇಕು, ಮುನ್ನೆಲೆಗೆ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಬಹುಶಃ ಇಡೀ ದೇಶದಲ್ಲಿ ಒಂದು ಯುವ ಶಕೆ ಆರಂಭ ಆಗಿದೆ. ಜಂಜಿಗಳ ಒಂದು ಹೊಸ ದೃಷ್ಟಿಕೋನ, ಮುನ್ನೋಟ ಶುರುವಾಗಿದೆ. ಇಷ್ಟು ದಿನ ಬರೀ ಮಂದಿರ, ಮಸೀದಿ, ಧರ್ಮ, ಭಾವನಾತ್ಮಕ ವಿಚಾರಗಳ ಮೂಲಕ ಜನರ ತಲೆಗೆ ಮಬ್ಬು ಆವರಿಸ್ಕೊಂಡಿತ್ತು. ಅದರಲ್ಲೂ ಯುವಕರು ಒಂದು ರೀತಿ ಈ ಮಬ್ಬುತನಕ್ಕೊಳಗಾಗಿದ್ದರು. ಈಗ ಅವರ ಕಣ್ಣ ಮುಂದಿರುವ ಮಬ್ಬು ಸರಿದಿದೆ, ವಾಸ್ತವ ಗೊತ್ತಾಗ್ತಾ ಇದೆ. ಅಧಿಕಾರದಲ್ಲಿರೋರು ನಮಗೆ ಉದ್ಯೋಗದ ವಿಚಾರದಲ್ಲಿ, ಪರೀಕ್ಷೆ ನಡೆಸೋ ವಿಚಾರದಲ್ಲಿ, ನ್ಯಾಯ ಕೊಡೋ ವಿಚಾರದಲ್ಲಿ, ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಕರ್ನಾಟಕದಲ್ಲಿರುವ ಜಂಜಿಗಳು ಈ ಸೌಜನ್ಯ ಹೋರಾಟಕ್ಕೆ ಕೈ ಜೋಡಿಸ್ಬೇಕು.
ಈ ಹೋರಾಟಕ್ಕೆ ನ್ಯಾಯ ಸಿಕ್ತು ಅಂದರೆ ಎಲ್ಲ ಹೋರಾಟದಲ್ಲೂ ಕೂಡ ಭಾಗಿಯಾಗಬೇಕು. ನಾನು ಹೇಳೋದು ಕೇವಲ ಒಂದೇ ಪ್ರಕರಣ ಅಂತಲ್ಲ, ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅಲ್ಲೆಲ್ಲ ಜಂಜಿಗಳು ಯುವಕರು ಸಿಡಿದಿದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಪ್ರಭುತ್ವಗಳು ನಡುಗ್ತವೆ. ಈಗ ಪ್ರಭುತ್ವಗಳು ಎಷ್ಟು ಜಡ್ಡುಗಟ್ಟಿದ್ದಾವೆ ಅಂದರೆ ಹೋರಾಟ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ಆದರೆ ಜಂಜಿಗಳು ರೊಚ್ಚಿಗೆದ್ರೆ ಮಾತ್ರ ತಲೆ ಕೆಡಿಸ್ಕೊತಿದ್ದಾರೆ. ಮೋದಿ ಸರ್ಕಾರನೇ ನಡುಗಿ ಹೋಯಿತು, ಇನ್ನು ಇವರು ಕರ್ನಾಟಕದಲ್ಲಿರೋ ಸರ್ಕಾರಗಳು ನಡುಗಲೇಬೇಕು. ಇದರ ಅರ್ಥ ಒಗ್ಗಟ್ಟು, ಯುವಶಕ್ತಿ, ಒಂದು ಹೋರಾಟದಲ್ಲೊಂದು ನೈಜತೆ, ಸತ್ಯ ಇದ್ದರೆ ಗೆಲುವು ನಿಶ್ಚಿತ. ಸೌಜನ್ಯ ಹೋರಾಟದಲ್ಲಿ ಆದಷ್ಟು ಬೇಗ ನ್ಯಾಯ ಸಿಗಲಿ. ಯುವಕರು, ಜಂಜಿಗಳು ಈ ಹೋರಾಟದಲ್ಲಿ ಭಾಗಿಯಾಗಲಿ. ನಮಸ್ಕಾರ.